ಮಾಡಿದ್ರು ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಇನ್ನು ಈ ಸಿನಿಮಾದ ಟ್ರೇಲರ್ ನೋಡಿದ್ರಿ, ಸಾಂಗ್ ನೋಡಿದ್ರಿ. ಸೊ ನಾವು ಏನು ಹೇಳಬೇಕಂತ ವಿಷಯ ಇದೆಯೋ ಅದನ್ನು ತುಂಬ ಕಾಮಿಕಲ್ಲಾಗಿ ಹೇಳೋಕ್ಕೆ ಟ್ರೈ ಮಾಡಿದ್ದು. ಬಹುಶಃ ಅದೇ ಸ್ವಲ್ಪ ಸಮಸ್ಯೆ ಆಯ್ತೇನೋ, ಹಾಗಾಗಿ ನಾನು ಸ್ವಲ್ಪ ಭಗವದ್ಗೀತೆ ತತ್ವದ ಮೂಲಕ ಒಂದು ನಿಮಿಷ ಒಂದು ಮಾತು ಹೇಳಬೇಡ ಅಂತ ಅಂದ್ಕೊಂಡಿದ್ದೀನಿ. ಸೊ ಭಗವದ್ಗೀತೆಯ ಅಧ್ಯಾಯ 18 ಶ್ಲೋಕ 41ರಲ್ಲಿ ಪ್ರತಿ ವರ್ಣಗಳು ಕೂಡ ಅವರ ಕರ್ತವ್ಯಗಳನ್ನು ಅವರ ಗುಣಗಳಿಗೆ ಅನುಗುಣವಾಗಿ ಹಂಚಲಾಗುತ್ತದೆ ಅನ್ನೋದರ ಪಾಯಿಂಟ್ ಇಟ್ಕೊಂಡು ನಮ್ಮ ಸಿನಿಮಾದಲ್ಲಿ ಕರ್ತವ್ಯದ ಮೇಲೆ ಸುಮಾರು ಕ್ಯಾರೆಕ್ಟರ್ಗಳು ಬರುತ್ತೆ. ಪೌರೋಹಿತರು ಬರ್ತಾರೆ, ವ್ಯಾಪಾರಿಗಳು ಬರ್ತಾರೆ, ಹಾಗೆ ಕಾರ್ಮಿಕರು ಬರ್ತಾರೆ. ಸೊ ಇಷ್ಟೇ ಅಲ್ಲದೆ ಬೇರೆ ಬೇರೆ ಧರ್ಮದವರು ಕೂಡ ಪಾತ್ರಗಳಾಗಿ ಬರ್ತಾರೆ. ಬಟ್ ಇದು ಯಾವ ಕ್ಯಾರೆಕ್ಟರ್ಗಳು ಕೂಡ ಪರ್ಫೆಕ್ಟ್ ಇರುವಂಥ ಕ್ಯಾರೆಕ್ಟರ್ಗಳಲ್ಲ. 20th ಸೆಪ್ಟೆಂಬರ್ ಲಂಗೋಟಿ ಮ್ಯಾನ್ ಮೂವಿ ಬರ್ತಿದೆ, ನೋಡಿ ಸಪೋರ್ಟ್ ಮಾಡಿ. ಅದಕ್ಕಿಂತ ಜಾಸ್ತಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇದರಲ್ಲಿ ನಾನು ಪುರೋಹಿತರ ಫ್ಯಾಮಿಲಿಲಿ ಹುಟ್ಟಿರ್ತೇನೆ. ನಮ್ಮ ತಾತ ಇದ್ದಾರಲ್ಲ, ಅವರು ಪುರೋಹಿತರು ಜಾಬ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ನಾನು ಪಾರ್ಟ್ ಟೈಮ್ ಸಪೋರ್ಟ್ ಮಾಡಿಕೊಂಡು ಹೆಲ್ಪ್ ಮಾಡ್ತಾ ಇರ್ತೀನಿ. ಅದು ಬಿಟ್ಟು ನಾನು ಚಾರ್ಟೆಡ್ ಅಕೌಂಟೆಂಟ್ ಆಗಿರ್ತೀನಿ ಸಿನಿಮಾದಲ್ಲಿ. ಆಮೇಲೆ ನನಗೆ ಅಂಡರ್ವೇರ್ ಹಾಕಬೇಕು ಅನ್ನೋ ಆಸೆ ಇರುತ್ತೆ. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ನನಗೆ ಲಂಗೋಟಿ ಹಾಕಕ್ಕೆ ಬೇಜಾರಾಗಿರುತ್ತೆ. ನಾನು ನಿಮ್ಮೆಲ್ಲರ ಥರ ಅಂಡರ್ವೇರ್ ಹಾಕಬೇಕು ಅನ್ನೋ ನನಗೂ ತುಂಬ ಆಸೆ ಇರುತ್ತೆ. ಬಟ್ ನಮ್ಮ ತಾತ ಬಿಡ್ತಾ ಇರಲ್ಲ. ನಮ್ಮ ತಾತ ಹೊಗೆ ಹಾಕ್ಸ್ಕೊಂಡ್ಮೇಲೆ ನಾನು ಹಾಕೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಬಟ್ ಅವರು ಹೋಗ್ತಾ ಇರಲ್ಲ, ನನಗದು ಆಗ್ತಾ ಇರಲ್ಲ. ಸೊ ಒಂದು ಟೈಮ್ ಬರುತ್ತೆ, ಆ ಟೈಮಲ್ಲಿ ನೀವೇ ನೋಡ್ತೀರಾ ಸಿನಿಮಾದಲ್ಲಿ ಏನೇನಾಗುತ್ತೆ ಅಂತ. ನನ್ನ ಕ್ಯಾರೆಕ್ಟರ್ ಕಾಮಿಡಿ ಇಲ್ಲ, ಬಟ್ ಸಿಚುವೇಶನಲ್ಲಿ ಕಾಮಿಡಿ ನಡೀತಾ ಇರುತ್ತೆ ಸಿನಿಮಾದಲ್ಲಿ. ಆಮೇಲೆ ನರ್ವ್ಡ್ ಗಾಯ್, ಯಾರು ವಿಚಾರಕ್ಕೂ ಹೋಗಲ್ಲ, ಏನೂ ಇಲ್ಲ. ಟ್ರೈಲರ್ ನೋಡಿದ್ದೀರಿ. ಹೀರೋಯಿನ್ ನನ್ನ ತಾತ, ಅವನು ನನ್ನ ಚಿಕ್ಕ ವಯಸ್ಸಿನ ಮೊಮ್ಮಗ. ಇದು ಜನರೇಷನ್ ಗ್ಯಾಪ್ ಬಗ್ಗೆ ಹೇಳ್ತಾ ಹೋಗುತ್ತೆ. ಒಂದು ವಿಷಯ ಅಂತಂದರೆ, ಹುಡ್ತಾನೆ ಯಾರು ದೊಡ್ಡವರಾಗಿರೋದಿಲ್ಲ, ಎಲ್ಲ ಚಿಕ್ಕ ವಯಸ್ಸಿನಲ್ಲೇ ಬಂದಿರೋರು, ಎಲ್ಲ ನೋಡಿರ್ತಾರೆ. ಆದರೆ ವಯಸ್ಸು ಆಗ್ತಾ ಒಂದು ಮೆಚುರಿಟಿ ಬಂದಿರುತ್ತೆ, ಬಿಲೀಫ್ ಗಟ್ಟಿ ಆಗ್ತಾ ಹೋಗುತ್ತೆ. ಅದು ಆ ಬಿಲೀಫ್ ಎಲ್ಲಿಂದ ಬರ್ಬೋದು? ಅವ್ರ ಓದಿಂದ ಬರ್ಬೋದು, ಅವ್ರ ಮನೆಯಿಂದ ಬಂದಿರ್ಬೋದು, ಆ ಸುತ್ತಮುತ್ತಲಿನ ಪರಿಸರದಿಂದ ಬಂದಿರ್ಬೋದು. ಅದು ಗಟ್ಟಿ ಆದಾಗ ಅದನ್ನು ಇನ್ನೊಬ್ಬರ ಮೇಲೆ ಹೇರೋದಕ್ಕೆ ಪ್ರಯತ್ನ ಪಡ್ತಾರೆ. ಇದು ಬೇಸಿಕ್ ಹ್ಯೂಮನ್ ನೇಚರ್ ಇದು. ಸೊ ಅಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಸಿನಿಮಾ ಮಾಡಿದಾಗ ನನಗೆ ತುಂಬ ಇಷ್ಟ ಆಯಿತು. ಮೇಡಮ್ ನನ್ನ ಹತ್ರ ತುಂಬ ಕೆಲಸ ಮಾಡಿಸಿದ್ದಾರೆ, ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಆ್ಯಂಡ್ ಅದಕ್ಕೆ ರಿಹರ್ಸಲ್ ಕೂಡ ಸಿಕ್ಕಾಪಟ್ಟೆ ಮಾಡಿಸಿದ್ದಾರೆ. ಅವ್ರ ಎಫರ್ಟ್ಸ್ ತುಂಬ, ಅದಕ್ಕೆ ಅವ್ರ ಕಮಿಟ್ಮೆಂಟು, ಅವ್ರ ಎಫರ್ಟ್ಸು, ಅದಕ್ಕೆ ಹ್ಯಾಟ್ಸ್ ಆಫ್. ಅಷ್ಟು ಚೆನ್ನಾಗಿ ಇದನ್ನು ಸಿನಿಮಾ ತೊಗೊಂಡು ಬಂದಿದ್ದಾರೆ. ಬೇಸಿಕಲಿ ತಾತನಿಗೆ ಅಭಿಮಾನ ಇರುತ್ತೆ, ತನ್ನ ಸಂಪ್ರದಾಯ ಆಚರಣೆ ವಿಚಾರದ ಬಗ್ಗೆ ಅಭಿಮಾನ ಇರುತ್ತೆ. ಅದನ್ನೆಲ್ಲರೂ ಪಾಲಿಸಬೇಕು ಅನ್ನೋದು ಒಂದು ರೂಲ್. First of all, my Kannada is little broken, so broken ka bhi broken, so sorry. And thanks for all of your time. It's really precious. And yeah, ನನ್ನ ಪಾತ್ರಗೆ ನಭಾ ಕ್ಯಾರೆಕ್ಟರ್ ಈ ಪಿಕ್ಚರ್ಗೆ ಪ್ಲೇ ಮಾಡ್ತಿದ್ದೀವಿ. ಆ್ಯಂಡ್ ಶೀ ಈಸ್ ಕೈಂಡ್ ಆಫ್ ವೆರಿ ಮಾಡರ್ನ್, ಕ್ಯೂಟ್, ಆ್ಯಂಡ್ ಐ ಆಮ್ ಶೋರ್ ಯು ಗೋನಾ ಫಾಲ್ ಇನ್ ಲವ್ ವಿತ್ her. But before that, I want to tell you how I signed this movie. So ma'am came to me with this story, and you know my Kannada is this broken, okay? And I was like, what are they making movie about bum and all? What is this? And then with the dedication ma'am told me the story, I know I could understand little, but if you can understand, like, I know Kannada audience can understand fully, right? You will fall in love, you will laugh while watching the movie. So ಅವ್ರಿಗೂ ಹಾಗೆ ನಮ್ಮ ಲಂಗೋಟಿ ಟೀಮ್ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಲಂಗೋಟಿ ಮ್ಯಾನ್ ಅನ್ನೋದು ತುಂಬ ಕಾಂಟ್ರವರ್ಸಿ ಆಗಿದೆ, ನಿಮಗೆ ಗೊತ್ತು, ಯಾರು ಒಪ್ಕೊಳ್ತಾ ಇಲ್ಲದೆ ಇರುವಂತಹ ಟಾಪಿಕ್ ಇದು. ಸೊ ಯಾರು ಸಪೋರ್ಟ್ ಮಾಡಿಲ್ಲ ಅಂದರೂ ಅಟ್ಲೀಸ್ಟ್ ನೀವುಗಳೇ ನಮಗೆ ಬೆನ್ನೆಲುಬಾಗಿರ್ತೀರ. ಹಾಗೆ ನನಗೆ ಚಾನ್ಸ್ ಕೊಟ್ಟಂಥ ಈ ಮೂವಿನಲ್ಲಿ ಡೈರೆಕ್ಟರ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ಈಗಾಗಲೇ ಎಲ್ಲ ಟ್ರೈಲರ್ ನೋಡಿದ್ದೀರಾ.
ಯಾವ ರೀತಿ ಇದೆ ಸ್ಟೋರಿ ಅಂತ ನಿಮ್ಮ ಕಣ್ಮುಂದೆ ಬಂದಿದೆ ಅಂತ ಅನ್ಕೊಳ್ತೀನಿ. ದಯವಿಟ್ಟು ಎಲ್ಲರಿಗೂ ಕೇಳ್ಕೊಳ್ಳೋದೊಂದೇ, 20ಕ್ಕೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟರ್ಗೆ ಬಂದು ಈ ಮೂವಿನ ನೋಡಿ. ಮೂವಿ ನೋಡ್ದೇನೆ ಯಾವುದೇ ರೀತಿ ಎಲ್ಲರಿಗೂ ಜನಗಳಿಗೆ ಹೇಳೋದೊಂದೇ, ಯಾವುದೇ ರೀತಿಯಾದಂತಹ ಮುಂಚೆನೆ ಏನು ಜಡ್ಜ್ ಮಾಡಕ್ಕೆ ಹೋಗ್ಬಿಡಿ. ಫಸ್ಟ್ ಮೂವಿ ನೋಡಿ, ಮೂವಿ ಒಳಗೆ ಏನಿದೆ ನೋಡಿ, ಅದಾದಮೇಲೆ ಹೌದು ಇದು ಕರೆಕ್ಟ್ ಆಗಿದೆ ಮೂವಿ ಅಂತ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದರಲ್ಲಿ ನನ್ನ ಪಾತ್ರ ಖಡಕ್ ಪೊಲೀಸ್ ಆಫೀಸರ್. ಇನ್ನೊಂದು ಶೇಡ್ ಇದೆ, ಅದು ಡೈರೆಕ್ಟ್ ಮೂವಿನಲ್ಲೇ ನೋಡಬೇಕಾಗುತ್ತೆ. ಬಟ್ ಇದು ನನ್ನ ಮೊದಲನೇ ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೋತಾರಂತದ ಮೊದಲನೇ ಮೂವಿ ಇದು. ಎಲ್ರಿಗೂ ನಮಸ್ಕಾರ. ವಾಯ್ಸ್ ಹೋಗ್ಬಿಟ್ಟಿದೆ. ಫಸ್ಟ್ ಆಫ್ ಆಲ್ ಈ ಮೂವಿ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಮೇಡಮ್. ನನ್ನ ಲೈಫಲ್ಲಿ ಯಾರು ಇನ್ಮೇಲೆ ನೀನೇನು ಪುಟ್ಗೋಶಿ ಮಾಡಿದೀಯ ಅಂತ ಕೇಳಂಗೇ ಇಲ್ಲ. ಲಾಂಗೋಟಿ ಪಿಕ್ಚರೇ ಮಾಡಿದ್ದೀವಿ ಅಂತ ಹೇಳ್ಬೋದು. ಸೊ ಈ ಸಿನಿಮಾದ ಬಗ್ಗೆ ಓದ್ಸೋದಿನ್ನು ನಾನು ಹೇಳಿದ್ದೆ. ಈ ಸಿನಿಮಾ ಮಾಡಬೇಕಾದ್ರೆ ಅನಿಸಿತ್ತು, ಏನು ಮಾಡ್ತವ್ರೆ ಒಬ್ರು ಲೇಡಿ, ಏನು ಮಾಡೋಕ್ಕೆ ಸಾಧ್ಯ, ಅಷ್ಟೆಲ್ಲ ಗೊತ್ತಿರುತ್ತಾ ಇವರಿಗೆ ಅನ್ನೋದೊಂದು ಡೌಟ್ ಇತ್ತು. ನಾನು ಟ್ರೈಲರ್ ನೋಡಿದ್ರ ಮೇಲೆ ಪಟ್ಟಂತ ಅವ್ರಿಗೆ ಫೋನ್ ಮಾಡಿಬಿಟ್ಟೆ, ಏನು ಮಾಡಿದಿರ ಮೇಡಮ್ ಅಂತ. ನೀವು ಅಂದ್ಕೊಂಡಿರ್ತೀರ, ನೀವು ಟ್ರೈಲರ್ ನೋಡಿದಾಗಲೇ ಅನಿಸ್ತು. ಸೊ ಈ ಸಿನಿಮಾ ನಿಮ್ಗೆ ಸಿಚುವೇಶನ್ ಕಾಮಿಡಿ ಮಾಡ್ತಾ ಹೋಗುತ್ತೆ. ಅನ್ಕೊಂಡಿರ್ಬೋದು ಕಾಮಿಡಿ ಮಾಡುತ್ತೆ ಅಂತ ನಿಂದೆ ಶಾರ್ಟ್ ಹಾಕಿಲ್ವಲ್ಲ ಅಂತ ನೀವೆಲ್ಲ ಅನ್ಕೊಂಡಿರ್ತೀರ. ಸೊ ಆ ಥರ ಏನಿಲ್ಲ ಮೇಡಮ್. ನಾವು ಮಾತಾಡ್ಕೊಂಡಿದ್ದು ನಮ್ಮ ಪೋರ್ಷನ್ ಎಲ್ಲ ಥಿಯೇಟ್ರಲ್ಲೇ ಎಂಜಾಯ್ ಮಾಡಲಿ, ಈ ಸಿಚುವೇಶನ್ ಮೇಲೆ ಟ್ರೈಲರ್ನ ರೆಡಿ ಮಾಡೋಣ ಅಂತ ಅವ್ರು ಹೇಳಿದರು. ಸೊ ಹಂಗಾಗಿ ನಮ್ದು ಅದರಲ್ಲಿ ಎಂಜಾಯ್ ಮಾಡಿಲ್ಲ. ಆಮೇಲೆ ಅಭಿಮಾನಿಗಳು ಯಾರು ಬೇಜಾರಾಗೋದು ಬೇಕಾಗಿಲ್ಲ. ಸೊ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಇದು ಟೆಕ್ನಿಕಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಅದು ನನಗೆ ಸಖತ್ ಖುಷಿ. ಅವರು ಅದನ್ನೇ ಯಾವಾಗಲೂ ಹೇಳಿದೆ, ಹೆಂಗ್ ಮಾಡಿದ್ದಾರೆ ಅಂದರೆ ಒಬ್ರು ಸೈಂಟಿಸ್ಟು ಒಂದು ಹೊಸ ಪ್ರಾಡಕ್ಟನ್ನ ಏನೋ ತೆಗಿಯೋಕ್ಕೆ ವರ್ಕ್ ಮಾಡ್ತಾರಲ್ಲ, ಆ ಥರ ಕೆಲಸ ಮಾಡಿದ್ದಾರೆ. ಟ್ರೈಲರೇ ನಿಮಗೆಲ್ಲ ಹೇಳುತ್ತೆ, ನಾವೇನು ಹೇಳೋದು ಬೇಡ. ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ನಮಸ್ಕಾರ ಎಲ್ರಿಗೂ. ಇವತ್ತು ಲಂಗೋಟಿ ಮ್ಯಾನ್ ಅಂದರೆ ಒಂದು ಪಾತ್ರದ ಹೆಸರು. ಟ್ರೈಲರಲ್ಲೇ ತುಂಬ ಖುಷಿ ಕೊಡ್ತು. ಇನ್ನು ಮೂವಿ ಇನ್ನೂ ಎಷ್ಟು ಖುಷಿ ಕೊಡ್ಬೋದಲ್ವಾ. ಇವಾಗ ಸಾಂಗು ಮತ್ತು ಟ್ರೈಲರ್ ತೋರಿಸ್ತ್ರಲ್ವಾ, ಆಮೇಲೆ ಮೂವಿ ನೋಡಿ ಇನ್ನೂ ಎಷ್ಟು ಖುಷಿ ಇದೆ ಅಂದರೆ, ನಿಮಗೇನೆ ಇಷ್ಟೊಂದು ಖುಷಿ ಇದೆಯಾ, ಅವ್ನು ಹೇಳಿದ ಕರೆಕ್ಟೇ ಅಂತ ನೀವೇ ಅನ್ಕೋತೀರಾ. ತುಂಬ ಖುಷಿ ಇದೆ, ತುಂಬ ಖುಷಿ ಇದೆ. ಅದು ನೀವೇ ನಗದೇ ಬೇಡ, ನಂಗೆ ನಕ್ಲೇಬೇಡಿ, ಅದನ್ನೇ ನಿಮಗೆ ನಗಿಸುತ್ತೆ. ಸೊ ಎಲ್ಲರೂ 20th ಸೆಪ್ಟೆಂಬರ್ಗೆ ಟ್ರೈಲರ್ ನೋಡೋದಾಯ್ತಲ್ವಾ, ಈಗ ಮೂವಿ ನೋಡಿ. 20th ಸೆಪ್ಟೆಂಬರ್ಗೆ ಎಲ್ಲರೂ ಹೋಗಿ ಮೂವಿ ನೋಡಿ, ಹಾಗೆ ಸಪೋರ್ಟು ಕೂಡ ಮಾಡಿ. ಸೊ ಎಲ್ಲರಿಗೂ ಥ್ಯಾಂಕ್ ಯು. ನನ್ನ ಹೆಸರು ಗಿರೀಶ್ ಕಿರಣಿಗೆರೆ ಅಂತ. ಈ ಚಿತ್ರದ ಸ್ಕ್ರೀನ್ ಪ್ಲೇ ರೈಟ್ರು ಮೇಡಮ್. ನನ್ನನ್ನು ಚಿತ್ರಕಥೆ ಬರೆಯೋದಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ಲಂಗೋಟಿ ಮ್ಯಾನ್ ಅನ್ನೋ ಟೈಟಲ್ ಶುರುವಾಗೋದಕ್ಕಿಂತ ಮುಂಚೆ, ಅಂದರೆ ಕಾನ್ಸೆಪ್ಟ್ ಡಿಸ್ಕಷನ್ ಆಗೋದಕ್ಕಿಂತ ಮುಂಚೆ, ನಾವು ಆ್ಯಕ್ಚುಲಿ ಒಂದು ತಲೆ ಒಳಗೆ ಇಟ್ಕೊಂಡಿದ್ವಿ, ಅಂದರೆ ಎಂಟರ್ಟೈನ್ಮೆಂಟ್ ಅನ್ನೋದು ಇರಬೇಕು ಅಂತ. ಮೊನ್ನೆ ನಮ್ಮ ಫ್ರೆಂಡ್ ಒಬ್ಬರು ಬ್ರಾಹ್ಮಣರು ಫ್ರೆಂಡ್ ಫೋನ್ ಮಾಡಿದ್ರು ನನಗೆ, ಏನು ಈ ಥರ ಎಲ್ಲ ತೋರಿಸಿದಿರಿ, ಏನಿದೆ ಮೂವಿ ಒಳಗಡೆ ಅಂತ. ಸೊ ನಾನು ಹೇಳಿದೆ, ಅಂದರೆ ಟೀಸರ್ ನೋಡಿ ಏನು ಜಡ್ಜ್ ಮಾಡೋದಕ್ಕಾಗಲ್ಲ, ಸೊ ಟ್ರೈಲರ್ ನೋಡಿಯೂ ಜಡ್ಜ್ ಮಾಡೋದಕ್ಕಾಗಲ್ಲ ಮೂವಿಗಳನ್ನ. ಸೊ ಟೀಸ್ ಅಂದರೆ ಟೀಸ್ ಮಾಡೋದಷ್ಟೇ ನಾವು ಅದನ್ನು. ಸೊ ಎಕ್ಸಾಕ್ಟ್ ಕಂಟೆಂಟ್ ಏನಂತ ನೀವು ಸಿನಿಮಾದಲ್ಲಿ ನೋಡಿ. ಯಾರನ್ನೂ ಅವಹೇಳನ ಮಾಡಿ ಹೆಸರು ಮಾಡಬೇಕಾಗಿಲ್ಲ ನಾವುಗಳು, ಆಮೇಲೆ ಯಾರನ್ನೂ ಅವಹೇಳನ ಮಾಡಿ ದುಡ್ಡು ಮಾಡಬೇಕಾಗೂ ಇಲ್ಲ. ನಾವು ಬೇಸಿಕಲಿ ಬಂದಿರೋದು ಮನೋರಂಜನೆ ಮಾಡೋದಕ್ಕೆ. ಸೊ ಲಂಗೋಟಿ ಅನ್ನೋ ಒಂದು ಕೇಳಿದ ತಕ್ಷಣ ನಿಮಗೆ ಒಂಚೂರು ಏನಿದು ಲಂಗೋಟಿ ಅಂತೆಲ್ಲ ಇಟ್ಟಿದ್ದಾರೆ ಅಂತ ಅನಿಸ್ಬೋದು. ಎಲ್ಲರೂ ಮಾಧ್ಯಮದವ್ರಿಗೂ ನಮಸ್ಕಾರ, ಎಲ್ಲರೂ ಬಂದಿರೋರಿಗೂ ನಮಸ್ತೆ. ನನ್ನ ಹೆಸರು ಸಾಯಿ ಪವನ್ ಕುಮಾರ್ ಅಂತ, SPK. ನಾನು ಈ ಚಿತ್ರದಲ್ಲಿ ನೆಗೆಟಿವ್ ರೋಲ್ ಮಾಡಿದ್ದೀನಿ, ಪಮ್ಮಿ ಅಂತ ಕ್ಯಾರೆಕ್ಟ್ರಲ್ಲಿ. ಮೊದಲನೇದಾಗಿ ನಾನು ಮ್ಯಾಮ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಪಾತ್ರ ಕೊಟ್ಟಿರೋದಕ್ಕೆ. ಹಾಗೂ ನನ್ನ ಫ್ರೆಂಡ್ ಆಶಿಕಾ ಅಂತ AD ವರ್ಕ್ ಮಾಡಿದ್ದಾರೆ ಈ ಫಿಲಮಲ್ಲಿ, ಅವ್ರಿಗೂ ಧನ್ಯವಾದಗಳು.
ಹಾಗೂ ಆಕಾಶ್ ರ್ಯಾಂಬೋ ಹೀರೋ ಅವ್ರಿಗೂ ಧನ್ಯವಾದಗಳು. ಹುಲಿ ಕಾರ್ತಿಕ್ ಹಾಗೂ ಪಲ್ಟಿ ಗೋವಿಂದ್ ಎಲ್ಲರಿಗೂ, ತಂಡದಲ್ಲಿ ಸಂಹಿತಾ ಎಲ್ಲರಿಗೂ ಧನ್ಯವಾದಗಳು. ಈ ಚಿತ್ರದಲ್ಲಿ ನೆಗೆಟಿವ್ ರೋಲ್ ನಂದು. ಮ್ಯಾಮ್ ಹೇಳ್ದಾಗೆ ಲಂಗೋಟಿ ಹೀರೋ ಮತ್ತು ಅಂಡರ್ವೇರ್ ವಿಲ್ಲನ್ ಅಂತ ಇದೆಯಲ್ಲ, ಆ ಲಂಗೋಟಿ ಬಂದು ಅವರು ಹೀರೋ, ನಂದು ನೆಗೆಟಿವ್ ರೋಲ್ ವಿಲ್ಲನ್ ನಾನು. ಅಂದರೆ ಈ ಫಿಲಮಲ್ಲಿ ವಿಲ್ಲನ್ ಅಂದರೆ ನೀವು ಅಂದ್ಕೊಂಡಿರೋ ಥರ ಫುಲ್ಲು ಕುಚ್ಚಿ ಕೊಲ್ಲೋ ಆ ಥರ ವಿಲ್ಲನ್ ಅಲ್ಲ, ಹಂಗೂ ಇರ್ಬೋದು ಈ ಥರನೂ ಇರ್ಬೋದು ಅನ್ನೋ ಕಾನ್ಸೆಪ್ಟಲ್ಲಿ ತೋರಿಸಿದ್ದಾರೆ ಮ್ಯಾಮು. ಆ 3 ವಿಲ್ಲನಲ್ಲಿ ನಾವು ಪಾತ್ರಗಳು. ದಯವಿಟ್ಟು ಎಲ್ಲರೂ ಈ ಚಿತ್ರವನ್ನು ಮೂವಿ ಥಿಯೇಟರ್ಸಲ್ಲಿ ಬಂದು ನೋಡಬೇಕು ಅಂತ ಕೇಳ್ಕೊತೀನಿ. ಪಲ್ಟಿ ಗೋವಿಂದು ಅಂದ್ಬಿಟ್ಟು, ಪಲ್ಟಿ ಗೋವಿಂದು ಅಂದರೆ ಕಲರ್ಸ್ ಕನ್ನಡದಲ್ಲಿ ಬರ್ತಕ್ಕಂಥ ಸೂಪರ್ ಮಿನಿಟ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ನಡೆಸ್ಕೊಡೋ ಸೂಪರ್ ಮಿನಿಟ್ ಕಾರ್ಯಕ್ರಮದಿಂದ ಬಂದೆ. ಅಲ್ಲಿ ಬಂದಾಗ ಒಂದು ವಾಯ್ಸು ಟ್ರೋಲ್ ಆಯಿತು, ರಿಯಲಿ ಓ ಮೈ ಗಾಡ್ ಐ ಕ್ಯಾಂಟ್ ಬಿಲೀವ್ ದಿಸ್. ಅದು ಬಂದಮೇಲೆ ಒಂಚೂರು ನಾನು ಅದೇ ಉಂಗೆಲ್ಲ ಅದೇ ಹ್ಯಾಂಗೋವರಲ್ಲಿ ಓ ರಿಯಲಿ ಓ ಮೈ ಗಾಡ್ ಅಂತೂ ಇಂತೂ ನನ್ನ ಫೇಸನ್ನು ಆಚೆ ಬತ್ತು ಅಂದ್ಕೊಂಡು ಖುಷಿ ಓಡಾಡ್ಕೊಂಡಿದ್ದೆ. ಅದಾದ್ಮೇಲೆ ಮಜಾ ಭಾರತ ಆಯಿತು ಕಲರ್ಸ್ ಕನ್ನಡದಲ್ಲಿ. ಈ 2 ಶೋ ಮಾಡ್ಕೊಂಡು ಖುಷಿಯಾಗಿ ಸ್ವಲ್ಪ ನಾನು ಹಾಡೋ ಅಭ್ಯಾಸ ಇರೋದನ್ನ ಆಡ್ಕೊಂಡಿದ್ದೆ. ಆಮೇಲೆ ಒಂದು ಸಿನಿಮಾ ಹಿಂಗೆ ಬರುತ್ತೆ, ಬಂದಮೇಲೆ ಸಿನಿಮಾ ಸೆಟ್ಟಿಗೆ ಬಂದೆ. ಅಲ್ಲಿ ಬಂದಮೇಲೆ ನಮ್ಮ ಸೀನಿಯರ್ ಬೇರೆ ಇಲ್ಲೇ ಇದ್ರು, ಹುಲಿ ಕಾರ್ತಿಕ್ ಅವರು. ನಾನು ಬಂದೆ, ಹೋ ಅಣ್ಣ ನೀನು ಬಂದ್ಬಿಟ್ಟಿದೆ ಅಂದೆ. ಮಗ ಬಾರ ಮಗ ಅಂದರು. ಕುತ್ಕೊಂಡು ಮಾತಾಡ್ದೆ, ಅಣ್ಣ ಸಿನಿಮಾ ಹೆಸರು ಅಣ್ಣ ಅಂದೆ. ಲಂಗೋಟಿ ಲಂಗೋಟಿ ನನಗೆ ಭಯ. ಲಂಗೋಟಿ ಅಂದರೆ ಮೊದಲೇ ಅದು ಇದು ಅಂತ ಏನೇನೋ ತೆಗೆದ್ಬಿಡ್ತಾರಪ್ಪ ಹಂಗೆ ಹಿಂಗೆ ಅನ್ಕೊಂಡು ನಾನು ಈಗಾಗಲೇ ರಿಯಲಿ ಓ ಮೈ ಗಾಡ್ ಅಂತ ಎಲ್ಲ ಹತ್ರ ಬಿಲ್ಡಪ್ ತಗೋತಾ ಇದ್ದೀನಿ. ಲಂಗೋಟಿ ಮಾಡ್ಬಿಟ್ಟು ಹೆಂಗಪ್ಪ ಕತೆ ಅಂದ್ಬಿಟ್ಟು ನಾನು ಹಂಗೂ ಸೆಟ್ಟಿಂದ ಹೊಂಟೋಗ್ಬಿಟ್ಟಿದೆ ಒಂದು 2-3 ಕಿಲೋಮೀಟ್ರು. ಆಮೇಲೆ ಮೆಲ್ಲೂ ಫೋನ್ ಮಾಡಿದ್ರು ನಮ್ಮ ಪುನೀತ್ ಅಂದ್ಬಿಟ್ಟು ಮ್ಯಾನೇಜರು. ಗೋವಿಂದ್ ಎಲ್ಲಿದ್ದೀರಾ ಸರ್? ಇಲ್ಲಿ ಕಾಪಿ ಕೊಡ್ತಿದ್ದೀನಿ. ಯಾಕೆ ಸರ್ ಅಂದೆ. ಇಲ್ಲಿ ಬಂದ್ರಲ್ಲ ಮೇಡಮ್ ಕಾಯ್ತಾವ್ರಲ್ಲ. ಹೌದಾ ಸರ್ ಹೋದೆ. ಮೊದಲು ಮೇಡಮ್ ಮಕ್ಕ ನೋಡಿದೆ, ಆಮೇಲೆ ಒಂದು ನೆನೆಸ್ಕೊಂಡೆ ನಾನು. ಭಾರತಾಂಬೆ ಅಂದರೆ ಇಂಡಿಯಾ ಕಾಯ್ತಾ ಇರೋರು, ಕನ್ನಡ ಅಂಬೆ ಅಂದರೆ ಕನ್ನಡ ಕಾಯ್ತಾ ಇರೋರು, ಎತ್ತು ತಾಯಿ ಅಂದರೆ ಮನೆ ಕಾಯೋರು. ಸಿನಿಮಾ ಡೈರೆಕ್ಟ್ರು ಹೆಣ್ಣು ಅಂದಮೇಲೆ ನಮಗೆಲ್ಲ ಕಾಯ್ತಾರೆ ಬಿಡೋನು ಒಂದು ನಂಬಿಕೆ ಬಂತವಾಗ. ಯಾಕಂದರೆ ಹೆಣ್ಣು ಅಂದರೆ ಕಾಯೋ ಕೆಲಸನೇ ಅವ್ರದ್ದು, ಅವ್ರೇನು ಬೇರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.